चिदंबरमठाधीशं सिद्धारूढयतीश्वरम् शिष्यप्रशिष्यरूपेण बोधकं गुरुमाश्रये यदङ्घ्रि कमलद्वन्द्वं तापत्रयनिवारणं शान्तैक्य पददं सिद्धारूढमहं भजे सिद्धारूढमहं भजे सिद्धारूढमहं भजे। यं शैवासमुपासते शिवैति ब्रह्मेति वेदान्तिनो बौद्धा बुद्ध इति प्रमाणपटव कर्तेति न्यायिका अरण्यथ जैन शासनरता कर्मेति मीमांसका सोऽयं विदधातु वाञ्छितफलम् त्रैलोक्यनाथो ओंकार पंजर शुकीम् उपनिषदुद्यान केलिकलकंठीम् आगम विपिन मयूरी आर्यामंतर्विभावये गौरी दयमान दीर्घनयनाम् देशिकरूपेण दर्शिताभ्युदयम् वामकुचनिहितवीणाम् वरदाम् सङ्गीतमातृकाम् वन्दे। ॐ पूर्णमदः पूर्णमिदम् पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते। ॐ शान्तिः शान्तिः शान्तिः। जय मंगलम जय नमः पार्वतीपतये। सद्गुरुनाथ महाराज की जय। भोला चामुंडेश्वरी माता की जय। सकल साधु संत महाराज की जय। जय मंगलम जय नमः पार्वतीपतये। सहम सकाहम सगति प्रवीणाम वीणाम उपादाय निजाम स्वपाणौ सरस्वती सामम चित्तरंगे रंगेयमारभ्य नटी नृत्याः। आद्य जगद्गुरु भगवत पूज्यपाद
ಭಗವಾನ್ ಶಂಕರ ಚರಣಾರವಿಂದಗಳನ್ನು ಹೃತ್ಕಮಲದಲ್ಲಿ ಧ್ಯಾನಿಸಿಕೊಂಡು ಶಂಕರರೇ ಆದಿಯಾಗಿ ಅಸ್ಮದಾಚಾರ್ಯ ಪರ್ಯಂತರ ಸಕಲ ಬ್ರಹ್ಮಜ್ಞಾನಿಗಳ ಚರಣಾರವಿಂದಗಳನ್ನು ಪರಿಪೂರ್ಣ ಹೃತ್ಕಮಲದಲ್ಲಿ ಸ್ಮರಿಸಿಕೊಳ್ಳುತ್ತಾ ಶ್ರಾವಣ ಮಾಸದ ಈ ಪವಿತ್ರ ಪರ್ವಕಾಲದಲ್ಲಿ ಶ್ರವಣ ಮಾಡುತ್ತಿರುವ ಶಿವಸ್ವರೂಪಿಗಳೇ, ಸಿದ್ಧಾರೂಢ ಭಾರತೀಯ ಚರಿತ್ರ ಕಲ್ಪದ್ರುಮ ಎಂಬ ಈ ಒಂದು ಅತ್ಯುನ್ನತವಾದ ಪುಣ್ಯಪ್ರದವಾದ ಶ್ರವಣವನ್ನು ಮಾಡ್ತಾ ನಾವು ಮುಂದುವರೆದು ಬಂದಿದ್ದೇವೆ. ಎರಡನೆಯ ಸಂಧಿಯಲ್ಲಿ ಬಾಲಸಿದ್ಧನು ಶಾಲೆಗೆ ಹೋಗುವುದನ್ನು ನಿರಾಕರಿಸಿದ ಎಂಬುದಾಗಿ. ಏನಲ್ಲೋ ಶಾಲೆನೂ ಬಿಟ್ಟು ಎಲ್ಲ ಬಿಟ್ಟು ಮಾಸ್ತರು ನಿನಗಿಂದು ಹೇಳಕ್ ತಯಾರಿಲ್ಲ, ಸುಮ್ಮನೆ ಏನ್ ಮಾಡ್ತಿತ್ತಮ್ಮ, ಮತ್ತು ಎಮ್ಮೆಗೊಡ್ಡ ರಮೇಶ್ ಬರ್ತೀಯನೋ ಅನ್ಲ ಅವರು, ಅದು ಮೇಯ್ತೈತಿ, ನಾ ಸುಮ್ಮನೆ ನೋಡ್ತೀನಿ ಅಷ್ಟೇ, ಹೊರಗುಂಡಕ್ಕೆ ಕೊಡು ಅಂತಂದ. ಅದು ತುಂಬ ಗರ್ಭಿಣಿ ಇದ್ದ ಎಮ್ಮಿ, ಆ ಎಮ್ಮಿ ಕೊಟ್ಲ ಅವರವ, ತಗೊಂಡು ಹೊಡ್ಕೊಂಡು ಹೋಗು ಮೇಷ್ಗುಂಬ ಅಂದ್ಲು. ಎಮ್ಮಿ ಹೊಡ್ಕೊಂಡು ಹೊಂಟ. ಏನ್ ಮಾಡಿದ್ ನೋಡಿ ಕೆಲಸ, ಎಮ್ಮಿ ಹಂಗ ಹೊಡ್ಕೊಂಡು ಹೋಗೋದೇನು, ಸುಮ್ಮನೆ ಹೋಗ್ತದ ಇದು, ಇದ್ರ ಮ್ಯಾಲ ಕುಂಡಿರ್ಬೇಕು ಅನಿಸ್ತು ಸಿದ್ದಪ್ಪಗ. ಎಮ್ಮಿ ಮ್ಯಾಲ ಕುಂತ ಓಣ ಹುಡುಗರ್ನೆಲ್ಲ ಕರೆದ, ಬರ್ರಿ ತಮ್ಮ ಅಂತ ಕರೆದ ಕೂಡಲೇ ಸಿದ್ದಪ್ಪ ಕರಿತಾರೆ ಅಂದ ಕೂಡಲೇ ಎಳ್ಳು ಬೆಲ್ಲ ಕೊಡ್ತಿರ್ಬೋದು, ಏನಾದ್ರು ಕೊಡ್ತಿರ್ಬೋದು ಅಂತ ಹುಡುಗರೆಲ್ಲ ಬೆನ್ನ ಹಚ್ಚಿ ಬಂದರು. ಇವ ಅಂದ, ಹೇಳು ಈಗ ನಾವು ಆನೆ ಹಚ್ತೀವಿ, ನಾವು ಸ್ವಾಮಿನ ತಿಳ್ಕೊಡ್ರಿ, ನೀವು ಅವಾಗ ಆಡೋ ಆಟಗಳಲ್ಲ ನಾವು ಸ್ವಾಮಿನ ತಿಳ್ಕೊಡ್ರಿ, ನಾವೀಗ ಆನೆ ಹಚ್ತೀವೇನಪ್ಪ, ಅದಕ್ಕೆ ನೀವೆಲ್ಲರೂ ವಾದ್ಯ ಉತ್ಸವ ಮಾಡಬೇಕು. ಡೊಳ್ಳು ಬಾರಿಸೋರು ಡೊಳ್ಳು ಬಾರಿಸ್ರಿ, ಭಜಂತ್ರಿ ಬಾರಿಸೋರು ಭಜಂತ್ರಿ ಬಾರಿಸ್ರಿ, ಹಲಿಗೆ ಬಾರಿಸೋರು ಹಲಿಗೆ ಬಾರಿಸ್ರಿ, ತಾಳ ಹಾಕೋರು ತಾಳ ಹಾಕ್ರಿ. ಆ ಹುಡುಗರು ಇಷ್ಟು ಮೊದಲೇ ಹುಡುಗರು ಬಾಯಿಗೆಲ್ಲ ಶಬ್ದ ಉಚ್ಚರಿಸುವಂತ ಏನ್ರಿ ಊದುವುದು ಬಾರಿಸೋದು ನಡೀತಪ್ಪ, ಗದ್ದಲ ನಡೀತು. ಆತು ಇವ ಸಾವಕಾಶ ನಡಿ ಅಂತ ಅನ್ನೋದಕ್ಕೆ, ಅದಕ್ಕೆ ಎಮ್ಮಿಗೊಡ್ಡಿಗೆ ಅದಕ್ಕೆ ಹೋಗ್ಬೇಕಾಗಿತ್ತು ಮೇಯಕ್ಕೆ ಹೋಗ್ಬೇಕಂತ ಅದು ಹೊರಟದು. ಈ ಹುಡುಗರು ಗದ್ದಲ ಇವ ಮ್ಯಾಲ ಕುಂತದ್ದು ನೋಡಕ್ಕೆ ಸಹನ ಆಗೋಲ್ದು, ಅದಕ್ಕೆ ಮೆಲಕ ನಡಿ ಅಂತ ಹೊಡೆದು ಕೂಡ ಅದು ಈ ಹುಡುಗರು ಗದ್ದಲ ನೋಡಿ ಅದು ಏನು ಮಾಡಿತು, ಮುಂದಕ್ಕೆ ಹೆಜ್ಜೆ ಹಿಡ್ದಂಗ ಸುಮ್ಮನೆ ನಿಂತು ಬಿಡ್ತು. ನಿಂತು ಕೂಡಲೇ ಅಂದ, ನನ್ನ ಮಾತು ನೀ ಯಾವಾಗ ಕೇಳಿಲ್ಲ ಅಂದ ಮೇಲೆ ನಿನ್ನ ಪ್ರಾಣ ಇಲ್ದಂಗೆ ಆಗಲಿ ಹೋಗು. ಎಮ್ಮಿನ ಸೊತ್ತು ಮತ್ತೆ ಇವನ್ನೆಲ್ಲ ಕಳಿಸ್ಬೇಕಾತಿನ, ಮನೆಯಾಗಿದ್ರೆ ಹಿಂಗೆ, ಶಾಲೆಗೆ ಹೋದ್ರೆ ಹಿಂಗೆ, ಎಮ್ಮಿ ಕಾಯಿ ಕಳಿಸಿದ್ರೆ ಎಮ್ಮಿ ಸತ್ತು. ಹುಡುಗರು ಹೋಗಿ ಮಲ್ಲಮ್ಮನರ ನಿಮ್ಮ ಸಿದ್ದಪ್ಪ ಎಮ್ಮಿ ಕೊಂದ ಅಂದ್ಕೂಡ್ಲೆ ಹೆಣ್ಮಕ್ಳಿಗೆ ಎಮ್ಮೆ ಅಂದ್ರೆ ಭಾಳ ಪ್ರೀತಿ ರೀ. ನೀವು ಹೇಳ್ತೀನಿ, ದೇವ್ರಿಗೂ ಅಷ್ಟು ಪ್ರೀತಿ ಮಾಡಂಗಿಲ್ಲ ಅವರು, ಶಾಣೆ ಅದಕ್ಕೆ ಭಾಳ ಚಂದ ಅಂತಿರ್ತಾರೆ. ಅದಕ್ಕೆ ನೋಡ್ತಿರ್ಬೇಕು. ಈ ತಮ್ಮನಗೌಡ್ರಂತ ಹೊಲದಾಗ ಆಚೆ ಕಡೆ ಬದುವಿನಾಗ ಎಮ್ಮಿ ಬಿಟ್ಟಿರ್ತಾರೆ ಹೆಣ್ಮಕ್ಳು. ನೀವು ಗೌಡ್ರು ಏನು ಮಾಡ್ತಾರೆ, ಹೊಡ್ಕೊಡ್ರಿವಾ ಪಾಪ ಬಿತ್ತಿರ್ತೈತಿ ನೋಡಿ. ಅವ್ರಂತಾರೆ, ಇಲ್ಲಪ್ಪ ಏನು ಮಾಡೋದಿಲ್ಲ, ನಮ್ಮವ್ವ ಅಂತಕ್ಕೆಲ್ಲ ಅವ್ರವ್ವ ಅಂತದು ವಿಚಾರ ಮಾಡೋ ಮಾತೈತ್ರಿ ಇದು. ನಮ್ಮವ್ವ ಅಂತಕ್ಕೆಲ್ಲ ಬರೀ ರವದಿ ಅಷ್ಟೇ ತಿಂತಾಳೆ, ಭಾಳ ಪ್ರೇಮ. ಹಂಗ ಮಲ್ಲಮ್ಗೆ ಏನಾಗಿರ್ಬೇಕು, ಎಮ್ಮೆ ಸತ್ತು ಒಂದು ಕೂಡಲೇ ಆಕೆ ಆಕಾಶನ ಕಡ್ಕೊಂಡ್ಬಿದ್ದಂಗಾತು. ಓಡಿ ಬಂದು ಛೇ ಕಂದ ಇದನ್ನೇನು ಮಾಡಿದಿ, ಗಬ್ಬದೆಮ್ಮೆಯ ಕೊಂದಿಯ ನಾನೇನು ಮಾಡಲಿ. ಏನು ಮಾಡಿಟ್ಟೋ ಸಿದ್ದಪ್ಪ, ಗರ್ಭಿಣಿ ಇದ್ದ ಎಮ್ಮೆ ಕೊಂದು ಬಿಟ್ಟಲ್ಲೋ, ನಾನೇನು ಮಾಡಲಿ ಈಗ ಅಂತೇಳಿ ಎದಿ ಬಡ್ಕೊಳ್ಳಕತ್ತಿದ ಕೂಡಲೇ ಅವಾಗ ಸಿದ್ದಪ್ಪ ಅಂತಾನೆ, ಅವ್ವ ಅಳಬೇಡ, ಯಾಕೆ ಅಳ್ತಿದ್ದಿ ತಾಯಿ, ಅದು ಜೀವಿದ್ದು ನಿನಗೆ ತ್ರಾಸು ಅಂತ. ನೀವು ನನಗೇನು ತ್ರಾಸು, ಅದು ಕಟ್ಟಬೇಕು, ಮೇಯಿಸಬೇಕು, ಮೈ ತೊಳಿಬೇಕು, ಕ್ಷೌರ ಮಾಡಿಸ್ಬೇಕು, ಎಣ್ಣೆ ಹಚ್ಚಬೇಕು, ಎಲ್ಲ ದೊಡ್ಡ ಗೊಂದಲದವು.
ಸುಮ್ಮನೆ ಏನು ಮಾಡ್ತೀವಿ, ನಿನಗೆ ತ್ರಾಸಾಗುತ್ತಂತ ಕೊಂದಿನಿ ಹೊರತು ಅದೇ ನಂಗೆ ಶಾಣೆ ಅದೀಪ. ನಮ್ಗೆ ತ್ರಾಸ ಆದ್ರೆ ಆಗೋಲ್ದಕ್ಕ ಸಿದ್ದಪ್ಪ, ನಮ್ಗೇನು ಬೇಕು ಅಂದ್ಲ. ಬೇಕಂದ್ರೆ ಕೊಡ್ತೀನಿ ಅಂತ. ನಿನಗೆ ಆ ತ್ರಾಸ ಚಲೋ ಆಗಿತ್ತು ಅಂದ್ರೆ ಎಮ್ಮಿ ತಗೋಣ, ಏನು ಬೇಡ ಅನ್ನೋದಿಲ್ಲ, ಅಳಗಾಡ. ಬೇಕೋ ದಾಡಿಸ್ ಹೇಳಂತ. ನಮಗೇನು ಬೇಕಪ್ಪ ಅಂದ್ಲು. ಬಿಡ ಅಂದ. ಅದೇನು ಸತ್ತು ಬಿದ್ದಿತ್ತು, ಆ ಎಮ್ಮೆ ಹತ್ರ ಹೋಗಿ ಅದ್ರ ಬೆನ್ನ ಮೇಲೆ ಕೈಯಾಡಿಸಿ ಓಂ ನಮಃ ಶಿವಾಯ. ಯಾವಾಗ ಓಂ ನಮಃ ಶಿವಾಯ ಅನ್ನ ನಮ್ಮಪ್ಪ, ಎಮ್ಮೆ ಎದ್ದು ನಿಂತು. ಅದನ್ನ ನೋಡಿ ಜನರು ಗೊತ್ತನವಲ್ಲ. ಹೋಗ್ತಾ ಅಕಸ್ಮಾತ್ ನಾವೇನಾರ ಅಂದ್ವಿ ನಿಮ್ಮ ಪ್ರಾಣ ಇಲ್ದಂಗಾಗಲಿ ಅಂದ್ಬಿಟ್ಟ ಅಂದ್ರೆ ಅದು ಗ್ಯಾರಂಟಿ ಮಂದಿ ಅಲ್ರಿ ಅದು. ನಾಗಲಿಂಗಪ್ಪನವರು ಹೊಂಬಳ ಕಡೆಗಿಂದ ಗದಿಗೆ ಹೊಂಟಿದ್ರು. ಹೊಂಬಳ ಗದಿಗಿನ ಹತ್ತಿ ಹೊಂಬಳಗಾರಿಗಿರುವುದೇನು ಸುಡುಗಾಡ ಮಶಾನ. 4 ಮಂದಿ ಇವನು ಶಿಷ್ಯರು ಬರ್ತಿದ್ದ. ಒಂದು ಶ್ರೀಮಂತರ ಬದುಕು ಸತ್ತಿತ್ತು ಆ ಊರಾಗ ಗದಿನಾಗ. ಅದನ್ನ ತಗೊಂಡು ಹೊಂಟಿದ್ರು. ಹಲಗೆ ಬಾರಿಸೋರು, ಭಜನೆ ಮಾಡೋರು, ಏನ್ರಿ ಮತ್ತು ಕಾಳಿ ಊದವರು, ಅಳವರು, ಕರೆಯೋರು, ಮಂದಿ ಒಳಗೆ ಕಂಡಾಪಟ್ಟಿ ಇತ್ತು ನೋಡ್ರಿ. ಅದಕ್ಕೊಂದು ಚಂದನ ವಿಮಾನ ಕಟ್ಟಿದ್ರು ಅಂತ. ಆ ಶವಕ್ಕೆ ಬಿಂಗು ಬ್ಯಾಗಡಿ ಹೆಚ್ಚೆಲ್ಲ ಬಾಳೆ ಕಂಬ ಕಟ್ಟಿದ್ರು. ಇವ ನಿಂತು ನೋಡಿದ. ಆ ಮುದುಕಿ ಮಗ ಆ ಇದ್ರ ಹತ್ರನ, ಆ ಸಿದಿಗೆ ಹತ್ರನ ಅಳಾಕತ್ತಾರ. ಅದ್ರ ಇದ್ದಾಗ ಏನು ಮಾಡಿದ್ರು ಅವರು. ಆ ಸತ್ತಾಗ ಒಂದು 10 ರೂಪಾಯಿ ಹೆಚ್ಚು ಖರ್ಚಾದ್ರೂ ಚಿಂತಿಲ್ಲ, ಅದು ಮಾಡ್ತಾರೆ. ಇವ ನೋಡಿದ, ಈಗಿನೆಲ್ಲ ಹೋಯ್ತಿರ್ಲೇ ಅಂತ. ಯಪ್ಪ ನಮ್ಮವು ಸತ್ತಾಳು ಅಂದು. ಹ್ಯಾಂಗ ಕೆಲಸ ಆಗ್ಬೇಕು, ಸತ್ತಾಗ ನನ್ನ ಮಗ ಹ್ಯಾಂಗ್ ಮಾಡ್ತಾನಂತ ನೋಡಕ್ ಕುಂತಿರ್ಬೇಕಳ ಅಂದು. ಗೊತ್ತಿನ ಮಂದಿ ಅಲ್ರಿ, ಒಟ್ಟು ನಿಮ್ಗೆ ಹೇಳ್ತೀನಿ. ಸತ್ತಾಗ ನನ್ನ ಮಗ ಹ್ಯಾಂಗ್ ಮಾಡ್ತಾನಂತ ಹೇಳಿ ನಿಮ್ಮವ್ ಕುಂತಿರ್ಬೇಕಳಲ್ಲೇ. ಯಪ್ಪ ನಮ್ಮವ್ ಬದುಕಿದ್ರೆ ಏನ್ ಮಾಡವಪ್ಪ, ಆಕಿ ಕೊಳ್ಳಾಗಿದ್ದು ಬಂಗಾರ ಇತ್ತು ನಿನಗ ಅಂದ್ವ. ಸಾವುಕಾರ ಸುತ್ತ ಬರ್ದ ಪೀಳ ಹಂಗಾರ. ಅದ್ರಾಗ ಅವನೊಂದ ಬಂಗಾರ ಇಲ್ಲ, ಮತ್ತು ಒಳ್ಳೆ ಮಂದಿ ಬಂಗಾರ ತಂದು ಹಾಕಿರ್ತಾರ ಮತ್ತೆ ಹೆಣಕ್ಕೆ. ಇದ್ದಾಗ ಅದಕ್ಕೆ ಏನೂ ಮಾಡಿರಿದ್ರಿ. ಅದು ಒಳ್ಳೆ ಮಂದಿ ಬಂಗಾರ ತಂದು ಹಾಕಿದ್ರೆ ಕನಿಷ್ಠ ಒಂದು 6 ಸೇರು ಬಂಗಾರ ಇತ್ತು. ಇಳಿಸೇ ಬಿಡು ಕೆಳಗಂದು. ಕಣ್ಣಾಪಟ್ಟಿ ಬಂಗಾರ ಬರ್ತದೆ ಕೆಳಗಿತ್ತು. ನಮ್ಮವ್ ಬೈಕಿದ್ರೆ ಸಾಕು, ಒಯ್ಯಪ್ಪ ಅಂತೀವ ಅಂತಾನ. ಕೆಳಗಿಳಿಸಿ ನೋಡ್ತಾನೆ. ಸುತ್ತರ್ದೆಲ್ಲರೂ ಕುಡಿದ್ರಿ, ಅಲ್ಲಿಗೆ ಬರ್ತವ್ರು, ಭಜನೆ ಮಾಡೋರು, ಅವರು ಇವರು ಎಲ್ಲರೂ ಕೂಡಿದ್ರು. ಅಳವರು ಪಳವರು, ಊರು ಬೀಗರು ಪಾಗರು ಬಂದರು. ಇವ ಏನ್ ಮಾಡಿದ, ಆ ಮುದುಕಿ ಆ ಶಿಪಾಯಿ ಕಟ್ಟಿಗೆ ಬಿಚ್ಚಿದ. ಮುದುಕಿ ಹೆಣ್ಮಕ್ಳ ಪೀಡ ಇಷ್ಟು ಗೊತ್ತಾಗಲ್ಲ. ಈ ಸತ್ತು ಚಂದ ಮಾಡ್ಯಾನ ಗೊತ್ತಾಗತ್ತಲ್ಲ ಸ್ವಲ್ಪ ಮನೆಗೆ ಹೋಗಿ ಹೇಳ. ಅದು ಪಕ್ಕನ ಕಣ್ಣು ತೆಗಿತಪ್ಪ. ಪಕ್ಕನ ಕಣ್ಣು ತೆಗೆದ್ರೆ ಅಲ್ಲೇ ಕಿರ್ತಾರೆ ಮಂದಿ. ಇವರು ಅಲ್ಲಿಗೆ ಬಾಸವ್ರು ಮೊದಲು ಮಾಡಿಕೊಂಡು ಒಳವ್ರ ತನಕ ಎಲ್ಲರೂ ಪಲಾಯನ ಊರು ಓಡುದು ಅದು ಜಡ್ ಹತ್ತಿರ ಏನ್ ಮಾಡ್ತಾರೆ ಇವರು. ಮತ್ತೆ ನಾವು ಮುದುಕಿ ಮಗ ಅಲ್ಲೇ ನಿಂತ. ಬಂಗಾರ ಐತಿ ನೋಡ್ರಿ, ಅಲ್ಲೇ ಬಂಗಾರ ಕೊಡು ಅನ್ಕೊಡ್ಲಿ. ಇನ್ನು ಕೊಟ್ರೆ ಒಂದು ಸಂತ ಮಂದಿ ಬಂಗಾರ ಇಟ್ಟಿದ್ರು. ಕೊಡ್ಲಿದ್ರೆ ಈಗ ಸತ್ಯದ ಜಬಿಷಾನಿಗೆ ನನ್ನ ಆದ್ರ ಕುಣಿಸ್ಬಾರ್ದು. ಎರಡಕ್ಕೂ ತಯಾರಿ ಮಂದಿದು ಗ್ಯಾರಂಟಿ ಅಲ್ಲ. ತಗೋಮಾರ ಹಾಳಾಗಿ ಹೋಗುತ್ತೆ. ಬಂಗಾರ ಕೊಟ್ಟನಿಲ್ಲ. ಬಂಗಾರ ಕೊಟ್ಟ ಮೇಲೆ ಏನಂದ, ನೋಡ ಈ ಮುದುಕಿನ ಸುರಕ್ಷಿತ ಜಾಪಾನ ಮಾಡು, ಈಗಿನ್ನೂ 10 ವರ್ಷ ಇರ್ತಾಳ ಅಂದ್ಬಿಟ್ಟ. ಇವು ಹೊಟ್ಟಬೇನಿ ಸತ್ತಿದ್ ಚಂದಾಗಿತ್ತೇನೋ ಒಂದು ತಾಸು ಹೇಳ್ತಿದ್ದು ಮುಗಿದಕ್ಕಿತ್ತದು. 10 ವರ್ಷ ನೋಡ್ಬೇಕಲ್ಲ ಅದನ್ನ, ಸತ್ ಬದುಕಿದ್ದು. ಮತ್ತು ಮತ್ತು ಇನ್ನು ಊರು ಮಂದಿ ಏನಂತಾರೆ ನೋಡಿ, ಏನಾರ ಅಂದರು ಹಂಗ ಹಾಕಾರ ಅಂದ. ಹೋಗ ಈ ಸಿದಿಗೆ ಏನ್ ಮಾಡ್ಬೇಕು ಹೆಜ್ಜ ಅಂದ್ರು. ನಮಗಿರ್ಲಿ ಚಂದ ಐತಿ, ನಮಗೆ ಹತ್ಕೊಂಡು ತಿರುಗಾಡಕ್ಕೆ ಏನೂ ಇಲ್ಲ. 4 ಮಂದಿ ಹೊರವರು ಅದಾರ, ಚಂದ ಅದ ಇದು, ಇದ್ರೆ ನಾವು ಕುತ್ಕೊಂಡು ಹೋಗ್ತೀವಿ, ನೀವು ಮನೆಗೆ ಹೋಗ್ಬೋದು ಅಂದ್ಬಿಟ್ಟ. ಆತಪ್ಪ ಅದ ಕುಂತು ಪೀಡ
ಆ ಸೇರು ಬಂಗಾರ ತಗೊಂಡು ಕುಂತ 4 ಮಂದಿ ಇದ್ದೇ ಬಿಟ್ಟು ಭಕ್ತರು ಇದ್ದೇ ಇದ್ರು ಹೊರಲೆ ಅಂತ ಅಜಾತ ಜಗದ್ಗುರು ನಾಗಲಿಂಗ ಸ್ವಾಮಿಗಳು ಬರ್ತಾರೆ ಅದೇ ಬಿಡ್ರಿ. ಆ ಸ್ಮಶಾನಕ್ಕೆ ಹೋದ ಸಿದಿಗಿ ಊರಾಗ ಬರ್ತೈತೆ ಅಂದ್ರೆ ಯಾವ ಮನೆ ಕದ ತೆಗದಾರಪ್ಪ, ದಾಡ್ ಕದ ಹಾಕಿಬಿಟ್ರೆ ಮನೆಯೆಲ್ಲ. ಬಂದವನು ಏನ್ ಮಾಡಿದ, ಅದು ಕೊತ್ವಾಲ್ ಚಾವಡಿ, ಮೊದ್ಲಿನ ಚಾವಡಿ, ಕೊತ್ವಾಲ್ ಚಾವಡಿ ಬಂದವನ ಚಾವಡಿಯಾಗಿತ್ತದ, ಏನು ಯಾರು ಏನು ಅನ್ನಂಗಿಲ್ಲಲ್ರಿ, ಚಾವಡಿಯಾಗಿತ್ತ. ಏ ಗೌಡ ಯಾಕೆ ಜಾನ್, ನಮ್ಮ ಸ್ವಲ್ಪ ಕೆಲಸ ಇತ್ತು ಹೋಗಿ ಬರ್ತೀವಿ, ಇದು ನೋಡ್ಕೊಂತೀರು ಅಂತ ಹಣಿ ಬಡ್ಕೊಂಡು ನಾವು ಊರ್ ಕಾಯಕ್ಕೆ ವಾಲಿಕಾರನ ಹಚ್ಚವ, ನಾನು ಸಿಲ್ಕಿ ಕಾಯಕ್ಕೆ ಹಚ್ಚಿದ್ನಲ್ಲಪ್ಪ ಇವ, ಏನ್ ಮಾಡ್ಲಿಲ್ಲ. ಹ್ಞೂ ಹೆಜ್ಜ ಅಂದ್ರೆ ಅವ್ ಯಾವ ಬರ್ತಾನೆ ಏನು ಅದನ್ನ ಕಾಯ್ಬೇಕು, ಒಳ್ಳೆ ಅಂದ್ರೆ ಇದ್ರೆ ಕುದಿಸ್ತಾನ ಬಾ ಅನ್ನೋ ಪೈಕಿ ಇವ ಹೋಗೋಣ, ನೀವು ಸುದ್ದಿನೇ ಬೇಡ ಹೂನೆಪ್ಪ ಅಂತ ಇಷ್ಟ ಅಂದ ಅಂದವನ ಒಳ ಹೋದ. ಮಾನವೀಯರ ಅಂಗಡಿ, ಸಣ್ಣ ಅಂಗಡಿ, ಅವಾಗ ಕಿರಾಣಿ ಅಂಗಡಿ, ಅದು ಕಾರ್ಕೊಂಡು ಲೆಕ್ಕ ಮಾಡ್ಕೊಂಡು ರೊಕ್ಕ ಕಟ್ಟಕತ್ತಿತ್ತು ಚೀಲದಲ್ಲಿ. ಬಡ ಹೋಗಿ ಅದನ್ನ ತೊಗೊಂಬಂದು ಗಂಟೆ ಹೆಜ್ಜೆ ನಾವು ಕಾರ್ಕೊಂಡ್ರಿ ಇರುವಲ್ಲೆ ಬಾಯಿಲೆ ಆ ರೊಕ್ಕ ಚೀಲ ತಗೊಂಬಂದು ಕೊತ್ತವಾಲ್ ಚಾವಡಿ ಕಟ್ಟಿ ಮ್ಯಾಗ ನಿಂತು ಅದನ್ನು ಹರಿದು ಮ್ಯಾಗಿನ ರೊಕ್ಕ ಸುರುವಿ ಮಾನವಿ ದೊಡ್ಡ ಶ್ರೀಮಂತ ಹಾಕಿಲ್ಲ, ಲಕ್ಷ್ಮೀ ನಿನ್ನ ಮನೆ ಕಾಲು ಮುರ್ಕೊಂಡು ಬೀಳ್ತಾಳ ಅಂತ. ಮಾನವರ ಮನೆತನಕ್ಕೆ ನಾಗಲಿಂಗಪ್ಪ ದೇವರ ಆಶೀರ್ವಾದ. ಇವು ಇಂಥವು ಇನ್ನೂ ಎಷ್ಟೋ ಬೇಡ, ಅವು ಅದು ಕೂಡ ಹೋಗ್ಬಿಟ್ರೆ ನಮ್ಮ ತಲೆ ಅದು ಕೂಡ ಹೋಗ್ಬಿಡ್ತು. ಹಂಗ ಸತ್ಪುರುಷರ ಮಾತು ಯಾವ ಕಾಲಕ್ಕೆ ಏನಾಗ್ತಾವೋ ಹೇಳಿಕ್ ಬರುವುದಿಲ್ಲ. ಎಮ್ಮೆಗೆ ಗತಪ್ರಾಣರಾಗುವ ಅಂದ್ರೆ ಪ್ರಾಣ ಹೋತು ಓಂ ನಮಃ ಶಿವಾಯ ಎಂದಾಗ ಪುನಃ ಸಿದ್ದಪ್ಪನ ಹಸ್ತಸ್ಪರ್ಶ ಮಾತ್ರದಲ್ಲಿ ಆ ಎಮ್ಮೆ ಬದುಕಿತು. ಜನರು ನೋಡಿದ್ರು, ಛಯ ಇದು ಮನುಷ್ಯ ಅಲ್ಲಿವ ಭೋಗ್ಯಭೂಷಣ ಸಾಕ್ಷಾತ್ ಪರಮಾತ್ಮ ತಾನೇ ಈ ರೂಪದಲ್ಲಿ ನಮ್ಮ ಊರಿಗೆ ಬಂದಾನಂತ ತಿಳ್ಕೊಂಡು ಹೇಳಿ ಎಲ್ಲರೂ ಸಿದ್ದಪ್ಪನನ್ನ ಜಯ ಜಯಕಾರ ಮಾಡ್ತಾ ಇದ್ದಾರೆ. ಅವಾಗಂತಾರೆ, ಕಾಲ ಕಲವಿಂದಾದ ಬಳಿಕ ಬಾಲರೆಲ್ಲರ ಉಳಿಸಿದ್ದನು ಲೀಲೆಗೋಸುಗ ಹೋಗಿ ಕೆರೆಯೋಳ್ ಸ್ನಾನ ಮಾಡುತ್ತ ಕೇಳಿರೈ ನಾವೆಲ್ಲರೂ ನಡು ನೀರೊಳಿಸುವ ಬನ್ನಿರನ್ನಲ್ ಬಾಳನವರೊಳಗೋರ್ವ ನೆನಗಂ ಬರಲು ಭಯಮಹುದೋ ಬರಲು ಭಯಬಹುದೋ. ಕೆಲವು ದಿವಸ ಹಿಂಗ ಹೋಯಿತು. ಬಾಲಸಿದ್ಧ ಬಾಲಕರನ್ನು ಕೂಡಿಕೊಂಡು ಊರು ಮುಂದಿನ ಕೆರೆಯೊಳಗ ಈಸಬೇಕಂತ ಹೋಗಿದ್ದಾರೆ. ಈಜಾಟ ಆಡ್ಬೇಕು ಅಂತ ಇಲ್ಲಿ ಬೇಡ, ದಂಡ್ಯಾಗ ಬೇಡ, ನಡುನೀರಿಗೆ ಹೋಗುನು ಅಂದ್ರು ಸಿದ್ದಪ್ಪನವರು. ಹುಡುಗರು ತಯಾರಾದ್ರು. ಅದ್ರಾಗ ಒಬ್ಬ ಹುಡುಗೇನಂದ, ನಂಗೆ ಬರ್ಲಿಕ್ಕೆ ಭಯ ಬರ್ತದಪ್ಪ, ನಡ್ನೀರಿಗೆ ನಾ ಬರ್ಲಿಕ್ಕೆ ಒಲ್ಲೆ ಅಂತಂದ. ಅವನ್ನ ಯಾವ ಹೆದರ್ತಾನ ಅವನ್ನ ಹಿಡಿದಿವ ಸಿದ್ದಪ್ಪ. ನಾ ಅದಿನ ಬಾ, ಚಿಂತೆ ಮಾಡಬೇಡ ಅಂತಂದ. ಆ ಹುಡುಗ ಕಸರ್ಕೊಂಬರವ, ಇವ ಎಳ್ಕೊಂಡು ಹೋಗವ. ಉಳಿದ ಹುಡುಗರು ಕೂಡಿ ಏನ್ ಮಾಡಿದ್ರು, ಇವ ಇಷ್ಟು ಕಾಡ್ತಾನ, ಇವ ಸಿದ್ದಪ್ಪನ ಮುಳುಗಿಸ್ಬಿಡ್ಬೇಕು ಅವ್ರ ಪ್ರಯತ್ನ ಮಾಡಿ. ಅಂತೂ ಇಂತೂ ಏನ್ ಮಾಡಿದ್ನೋ ಏನೋ, ಆ ಹುಡುಗನ್ನ ಹಿಡಿದು ಚಂದ ತಗೊಂಡು ನೀರಾಗ ತುರುಕಿ ಮ್ಯಾಕ್ ಇಳ್ದಂಗ ಮಾಡಿ, ಹೆದರಿಕೆ ಹೋಗ್ತಿಲ್ಲ, ಈಗ ನಿಂದು ಹೆದರಿಕೆ ಹೋಗ್ತಿಲ್ಲ, ಆರಾಮಿರು, ನಿರ್ಭಯವಾಗಿರು ಅಂದ. ಸತ್ತಿತ್ತದು. ಸತ್ತ ನೀರು ಹೆದರಿಕೆ ಏನೇನ ಒಳಗ ಕುಂತಪ್ಪ. ಛೇ ಆತು, ನಕ್ಕ, ಆಡಿದ ಹುಡುಗರಂದ್ರು, ಏನೋ ಸಿದ್ದಪ್ಪ ಈ ಹುಡುಗರು ಪ್ರಾಣ ತಗೊಂಡು ಏನ್ ಅನ್ಯಾಯ ಇದು, ನನಗೇನು ಅನ್ಯಾಯನ, ನಾನು ಅನ್ಯಾಯ ಮಾಡೀನಿ? ಹೆದರುತ್ತಿದ್ದ, ಹೆದರಿಕೆ ಕಳೆದೀನಿ. ನೀರಾಗ ಹೋಗಕ್ಕ ಭಯ ಪಡುತ್ತಿದ್ದ, ಆ ಭಯ ಕಳೆದೀನಿ ಹೊರತಾಗಿ ಬಾಕಿದೇನು ಮಾಡಿಲ್ಲಪ್ಪ ನಾನು. ಒಂದು ಕೂಡಲೇ ಜನರಿಗೆ ಸುದ್ದಿ ಗೊತ್ತಾತು, ದೇವದತ್ತನನ್ನ ಸಿದ್ದಪ್ಪ ನೀರಾಗ ಮುಳುಗಿಸಿ ಕೊಂದ ಅಂತ ಸುದ್ದಿ ಆತು. ಹಾಗೇನಾತ್ ನೋಡ್ರಿ. ಆ ಕೂಸಿನ ತಾಯಿ ರೋದನಂಗೈಯುತ್ತಾ ಓಡಿ ಬಂದಿದ್ದಾಳೆ. ಹಣೆ, ಎದೆ, ಬಾಯಿ ಕೈಯಿಂದ ಬಡಿದುಕೊಳ್ಳುತ್ತಾ ಆಕೆ ರೋದನ ಮಾಡುವುದನ್ನು ಕಂಡು ಊರ್ ಜನರೆಲ್ಲರೂ ಕೂಡಿದ್ರು. ಸಿದ್ದಪ್ಪ ಇದ್ದ. ಏನ್ರ ಹುಡುಗರ, ಏನ್ ಮಾಡಿದ್ರು ನೀವು ಇದನ್ನ? ಯಾರು ದೇವದತ್ತನ ಕೊಂದವರು ಅಂತ ಕೇಳಿದ ಕೂಡಲೇ
ಹುಡುಗರಂದ್ರು ನಾವಲ್ಲಪ್ಪ ಸಿದ್ಧ ಕೊಂದಾನ. ಅವಾಗ ಕೂಸಿನ ತಾಯಿ ಏನ್ ಮಾಡಿಲ್ಲ ಅಂದ್ರೆ, ನೀನಿಂಥ ಕಾರ್ಯವ ಕರುಣವಿಲ್ಲದೆ ಮಾಡಬಹುದೇ ಕಟುಕ, ಎಂಥ ಕೆಲಸ ಮಾಡಿರ್ತಿ, ನಿನ್ನ ವಂಶ ಹುರಿಲಿ, ನಿನ್ನ ದುರಿಗೆ ನುಂಗ್ಲಿ. ಅವು ಶಬ್ದ ಅದಾವಲ್ಲ, ಅವು ಆ ಶಬ್ದ ಆ ಟೈಮ್ನಾಗ ಬಂದ್ಬಿಡ್ತಾವು. ಆಗ ನನ್ನ ಒಡಲು ಹ್ಯಾಂಗ ಉರಿದ ಹಂಗ ನಿಮ್ಮ ಅವನು ಒಡಲು ಉರಿಲಿ ಅಂತ ತಿಳ್ಕೊಂಡು ಹೇಳಿ ಆಕೆ ರೋದನೆ ಮಾಡೋ ಹೊತ್ತಿನೊಳಗೆ ಸಿದ್ದಪ್ಪನವ್ರು ಬಂದ್ರು. ಯಾಕೆ ಅಳ್ತೀವ ಕೇಳ್ತಾರ. ಯಾಕೆ ಅಳ್ತೀವಿ, ಏನ್ ಯಾಕೆ ಅಳ್ತಿ ಅಂತ ಕೇಳ್ತಿದ್ದೋ, ನನ್ನ ಮಗನ ಕೊಂದಿಟ್ಟು ಯಾಕೆ ಅಳ್ತಿ ಅಂತ ಕೇಳ್ತೀಯಲ್ಲ ಅಂದ್ರೆ ಸಿದ್ದಪ್ಪನವ್ರಂತಾರೆ, ಅಮ್ಮ ನಿನ್ನಯ ಪುತ್ರ ಸತ್ತನೆ ಸುಮ್ಮನೆ ತಕ್ಕೆ ಶೋಕ ಮಾಡುವೆ, ಸಮ್ಮತಾಂ ತಾರಕನ ನಿಪ್ಪತಡಾಗತಿ ಸದಳು, ಬೊಮ್ಮದಾನಂದವ ನಿಜದೋಳ್ ಸುಮ್ಮನಿಪ್ಪವನನ್ನು ಕರೆಯಲು, ಗಮನವನೈ ತರುವ ಶೋಕವದೇಕೆ ಮಾಡುವರು, ಶೋಕವೇ ಏಕೆ ಮಾಡುವುದು. ಅಮ್ಮ ನಿನ್ನ ಪುತ್ರ ಸತ್ತನೆ ಸುಮ್ಮನೆ ತೆಗೆ ಶೋಕ ಮಾಡುವಿ, ಅಳಬೇಡ ತಾಯಿ. ಅವನು ತಾರಕ ಬ್ರಹ್ಮಾನಂದದಲ್ಲಿದ್ದಾನೆ, ತಾರಕ ತಟದಲ್ಲಿದ್ದಾನೆ. ತಾರಕ ಅಂದ್ರೆ ದಾಟುವುದು. ಏನನ್ನ ಇದೆಮನಿಸಿಕೊಳ್ಳುವ ಎಲ್ಲದನ್ನು ಯಾವುದು ದಾಟಿಸುತ್ತದೆಯೋ ಅದಕ್ಕೆ ತಾರಕ ಮಂತ್ರ ಅಂತಾರೆ, ಅದಕ್ಕೆ ತಾರಕ ತಟಾಕ ಅಂತಾರೆ. ಇಂಥ ತಾರಕ ತಟಾಕದಲ್ಲಿ, ತೀರ್ಥದಲ್ಲಿ, ಬ್ರಹ್ಮಾನಂದದಲ್ಲಿ ಸುಮ್ಮನೆ ಕುಳಿತಾನ. ಅವಾಗೇನೇನು ಆಗಿಲ್ಲ, ಕಳೆದು ಬಂದ ಬರ್ತಾನ. ಇಷ್ಟೊಳಗ್ ನಿನಗೆ ಯಾರು ಹೇಳಿದ್ರು ಅಂದ ತಾಯಿ. ಮಗನ ಸಂಕಟ, ಎಲ್ಲೋ ದೇವದತ್ತ ಅಂತಿಷ್ಟು ಕುಯ್ಗಿದ ಕೂಡ್ಲೆ ಹೊರಗೆ ಬಂದು ಕೆರೆಯಿಂದ ಅವ ಕರೆದೇನು ಅಂತ ಹುಡುಗ. ಎಲ್ಲರೂ ನೋಡ್ತಾರೆ. ಆ ಹುಡುಗನ್ನು ಎಳ್ಕೊಂಡು ಮುದ್ದಾಡಿ ಆತನ ಆಲಿಂಗಿಸಿಕೊಂಡು ತಾಯಿ ಅಂತ, ಅಪ್ಪ 7 ಘಟಕ 7 ತಾಸು ಆತ್ಮ ನೀರಾಗ ಹೋಗಿ ಪ್ರಾಣ ಕಳ್ಕೊಂಡೆ ಅಂತ ತಿಳ್ಕೊಂಡು ನಾನು ಅತ್ತೆ ತಂದೆ. ನೀನು ಹ್ಯಾಂಗಿದ್ಯಲ್ಲೇ 7 ತಾಸು ತನಕ ಏನ್ ಮಾಡಿದಪ್ಪ, ನೀ ಸತ್ತದ ಸುಳ್ಳ ಕರೇನೋ ಕೇಳ್ತಾಳ. ಅವ ಅಂದ, ಹೇಗೆ ಜೀವಕೇನು ಘಾತವಾಗದೆ ನೀರೊಳು ಕೂತಿದ್ದೆ, ಎದರಿಂದ ಸಿದ್ಧನ ದಯದಿಂದ ಸುಖದಿಂದಿದ್ದೆ. ಏನಿರ್ಬೇಕ ಕೈಯಾಗ, ಏನಿರ್ಬೇಕ ಪಾದದೊಳಗ, ಏನಿರ್ಬೇಕ ವಾಣಿಯೊಳಗ, ಏನಿರ್ಬೇಕ ದೃಷ್ಟಿಯೊಳಗ. ಒಬ್ಬ ಸಿದ್ಧಾರೂಢ ನೆನಪು ಮಾಡ್ಕೊಡ್ರಿ, ಜಗತ್ತಿನ ಸಕಲ ಮಹಾತ್ಮರ ನೆನೆಸಿದ ಪುಣ್ಯ ಬರ್ತದೆ. ಅನೇಕ ಬ್ರಹ್ಮಜ್ಞಾನಿಗಳನ್ನು ಸ್ಮರಣೆ ಮಾಡಿದ ಪುಣ್ಯ ಬರ್ತದೆ. ಸಿದ್ಧಾಂತ ಸಾಮಾನ್ಯ ಅಲ್ಲ. ಅವಾಗ ನಾ ಆರಾಮಿದ್ದೆ, ಆರಾಮಿರೋ ಕಾಲಕ್ಕೆ ನೀಳು ಶಬ್ದ ಕೇಳ್ತು ತಾಯಿ, ಅದಕ್ಕೆ ಯಾಕೆ ಅಳ್ತಾಳಂತ ನಾ ಬಂದೆ ಅಂದು ಕೂಡಲೇ ತಾಯಿಗೂ ಆನಂದ. ಊರು ಜನರಂದ್ರು ಶಾಪಾನುಗ್ರಹ ಸಮರ್ಥಿಕೆಯಿಂದ ಕೂಡಿರ್ತಕ್ಕಂಥ ಪುಣ್ಯಾತ್ಮ ಇವ ಅಂತಾರೆ. ಬಳಿಕನೆಲ್ಲರೂ ನೀರಿನೊಳಗಿವನುಳಿದ ಬಗೆಯಂತಿದನು ಕೇಳಿ ತಿಳಿಯಬೇಕಿ ಸಿದ್ಧನಿಂದಾಗನು ಸಾಕ್ಷಣದೇ ಗಳಿಲನೆ ಸಿದ್ಧನ ಬಳಿಗೆ ಬಂದವರಾಗಿ ಆತನ್ ಒಳಗಿನ ಅಭಿಮತವನ್ನು ಕೇಳಲು ಕೇಳತೊಡಗಿದರು. ಊರ್ ಜನರೆಲ್ಲ ಒಟ್ಟುಗೂಡಿ ನೀರಿನೊಳಗ ಪ್ರಾಣದಿಂದ ಹ್ಯಾಂಗಿದ್ದಿ ಹುಡುಗ, ಅದ್ರ ವಿಧಾನ ಏನು ಅದನ್ನು ಕೇಳಬೇಕು ಅಂತ ಹೇಳಿ ಎಲ್ಲರೂ ಬಂದು ಬಾಲಸಿದ್ಧನನ್ನು ಕೂಡಿಸಿ ಕೈ ಬಿಗಿದು ಕೇಳ್ತಾ ಇದ್ದಾರೆ. ಅಪ್ಪ ಸಿದ್ದಪ್ಪ, 7 ತಾಸು ತನಕ ಹುಡುಗ ನೀರಾಗಿತ್ತಲ್ಲ, ಪ್ರಾಣ ಹ್ಯಾಂಗ್ ಉಳಿತು? ಪ್ರಾಣ ಉಳಿಯುವಂಥ ಜಗದಾಗಿತ್ತು. ಆಧಾರ ಸ್ವಾಧಿಷ್ಠಾನ ಮಣಿಪೂರಕ ಅನಾಹುತ ವಿಶುದ್ಧಿ ಚಕ್ರಗಳನ್ನು ದಾಟಿರ್ತಕ್ಕಂಥ ಆ ಸುಷುಮ್ನಾ ನಾಡಿ ಅಂತರ್ಗತ ಪ್ರಾಣವು ಆ ಮುಂದೆ
ವಿಶುದ್ಧಿ ಚಕ್ರದಿಂದ ಮುಂದೆ ಆಜ್ಞಾ ಚಕ್ರವನ್ನು ದಾಟಿ ಪಶ್ಚಿಮ ಶಿಖರದಲ್ಲಿರುವ ಪುರೀತತಿ ನಾಡಿಯಲ್ಲಿ ಸ್ವಾತಿಯ ಬಿಂದಿನಂತೆ ಪ್ರಾಣವು ಅಡಗಿಕೊಂಡಿರುತ್ತದೆ. ಅಲ್ಲಿ ಸವೆಯದ ಆನಂದಾಮೃತವನ್ನ ಇಲ್ಲಿ ಯೋಗಿಯು ಭೋಗಿಸ್ತಾ ಇರ್ತಾನೆ. ಅದು ಅನೇಕ ಜನ್ಮದ ಪುಣ್ಯವಶಾತ್ ಸದ್ಗುರುನಾಥನ ಕೃಪಾ ವಿಶಿಷ್ಟತೆಯಿಂದ ಯಾರಿಗೋ ಒಬ್ಬರಿಗೆ ಸಾಧ್ಯ ಆಗುತ್ತೆ ಹೊರತಾಗಿ ಬಾಕಿದವರಿಗೆ ಸಾಧ್ಯ ಆಗುವುದಲ್ಲ. ಅದು ಯೋಗ ಮಹಿಮಾ. ಅದನ್ನು ಕೇಳಿ ನೀವೇನ್ ಮಾಡ್ತೀರಿ ಅನ್ನೋದು. ಇವ್ರಿಗೆ ಪುರಿತತಿ ನಾಡಿ ಅಂದ್ರೆ ಏನ್ ಗೊತ್ತು? ಪುರಿ ಬಾಜಿ ಅಷ್ಟು ಗೊತ್ತು. ಪುರಿತತಿ ನಾಡಿ ಆಧಾರ, ಸ್ವಾಧಿಷ್ಠಾನ, ಮಣಿಪೂರಕ, ಅನಾಹತ. ಇದು ಅನಾಹುತ ಅನ್ನೋರು ಚಕ್ ಎಷ್ಟಪ್ಪ ಅಂತಂದ್ರ ಆಧಾರೇ ಮಣಿಪೂರಕ, ಆಧಾರ, ಸ್ವಾಧಿಷ್ಠಾನ, ಮಣಿಪೂರಕ, ಅನಾಹುತ. ಅನಾಹುತ ಅಲ್ಲಯ್ಯಪ್ಪ, ಅದು ಅನಾಹತ. ಅನಾಹತ ಅಂದ್ರೆ ಛಿದ್ರವಾಗದ ನಾದ, ಅನಾಹತನಾದ. ಈ ರೀತಿಯಲ್ಲಿ ಇದು ತಾವು ಸರ್ವರು ಕೇಳುತ್ತಾ ಕಾವ ಕೊಳ್ಳುವ ಸೃಷ್ಟಿ ಮಾಡುವ ದೇವನೇ ಈ ರೂಪ ಧರಿಸಿದ್ದಾನೆ ಜಗತ್ತಿನಲ್ಲಿ, ನಾವು ಧನ್ಯರು ಅಂತ ಹೇಳಿ ಎಲ್ಲರೂ ಜೈ ಜೈಕಾರ ಮಾಡ್ತಾ, ಯಪ್ಪ ಗಡಗನ ಯಾರಿಗೂ ಏನು ಅನ್ನಕ್ಕೆ ಹೋಗಬೇಡ ಅಂತಿಷ್ಟಂದು ತಮ್ಮ ತಮ್ಮ ಮನೆಗಳಿಗೆ ಹೋಗಿದ್ದಾರೆ. ಸಿದ್ಧನ ದಯ ನಮ್ಮ ನಿಮ್ಮ ಮೇಲೆ ಇರಲಿ. ಆತನು ಯಾವ ಮಹಾಮಂತ್ರದ ಅರ್ಥವನ್ನು ಹೇಳಿದನೋ ಆ ಮಹಾಮಂತ್ರವನ್ನ ಈ ಜಗತ್ತಿನಲ್ಲಿ ಬಿತ್ತರಿಸಿ ಹೋದ. ದಶದಿಕ್ಕುಗಳು ನಾಮಮಯದಿಂದ ತುಂಬಿ ಹೋದವು. ಅಂಥ ಯಾವ ನಾಮ ಜಪವನ್ನ ನಾವು ನೀವೆಲ್ಲರೂ ಮಾಡೋಣ. ಎಲ್ಲಿ ಓಂ ನಮಃ ಶಿವಾಯ ಮಂತ್ರವಿದೆಯೋ ಅಲ್ಲಿ ಸಿದ್ಧಾರೂಢದಾನ. ಎಲ್ಲಿ ನೀವು ಓಂ ನಮಃ ಶಿವಾಯ ಅಂತೀರಿ ಅಲ್ಲಿ ಸಿದ್ಧಾರೂಢ ಇರ್ತಾನ. ಎಲ್ಲಿ ನೀವು ಭಕ್ತಿಯಿಂದ ಅಂತೀರಿ ಅವ ಅಲ್ಲಿ ಕೇಳ್ತಾನ. ಮಲಗಿ ಪಾಡಿದರೆ ಕುಳಿತು ಕೇಳುವ ಶರಣರಂತಾರೆ. ಮಲಗಿ ಪಾಡಿದರೆ ಕುಳಿತು ಕೇಳುವ, ಕುಳಿತು ಪಾಡಿದರೆ ನಿಂತು ಕೇಳುವ, ನಿಂತು ಪಾಡಿದರೆ ನಲಿದಾಡಿ ಕೇಳುವ, ನಲಿದಾಡಿ ಪಾಡಿದರೆ ಅವರ ಮನೆಯ ಹಾಳಾಗುವ. ನಮ್ಮ ನರ ಇಲ್ಲ ಏನ್ ಮಾಡುತ್ತದೆ? ಮಲ್ಕೊಂಡ್ರೂ ಏನೋ ಶಿವಾಯ ನಮಗ್ ಬರೋದಿಲ್ಲ. ನಮಗೇನು ಮಲ್ಕೊಂಡ್ವಿ ಅಂದ್ರೆ ಮಧ್ಯಾಹ್ನದಿಂದ ಸಂಜೆ ತನಕ ಏನ್ ಮಾಡಿರ್ತಾನೆ ಅವ ದುತ್ತಂತ ಬಂದು ನಿಂತು ಬಿಡ್ತಾನೆ. ಅವ ಹಂಗಂದ ಇವ್ ಹಿಂಗಂದ, ಅಲ್ಲೊಟ್ಟು ರೊಕ್ಕ ಹೆಚ್ಚು ಕೊಡ್ಬಾರ್ದಾಗಿತ್ತು ಕೊಟ್ಟೆ, ಇಲ್ಲೊಟ್ಟು ಕಡಿಮೆ ಕೊಡ್ಬಾರ್ದಾಗಿತ್ತು ಕೊಟ್ಟೆ, ಕಿಸದಾಗ ಎಷ್ಟು ಉಳಿದವ ಏನು, ನಾಳೆ ಮುಂಜಾನೆ ಸಿಟಿ ಬಸ್ಸಿಗೆ ಹಂಗೋ ಏನು, ಇದ್ರಾಗ ನಿಂತು ಬಂತು ಬಂದು 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 ಮಕ್ಕೊಂತ ಸಿಟಿ ಬಸ್ ಹತ್ತಕ್ಕೆ ಹೋದಂಗ ಆತ. ಸ್ವಲ್ಪದಾಗ ಹತ್ತಕ್ಕೆ ಹೋಗಿ ದಪ್ಪನ ಬಿದ್ದು ಪಲಂಗದ ಮೇಲೆ ಬಿದ್ದು ಮತ್ತೆ ಪಡಕ್ತಾರೆ ಎದ್ದು ಮತ್ತೆ ಮಕ್ಕಳು. ಇವೆಲ್ಲ ಯಾಕೆ ಹಾಕವು ಅಂದ್ರೆ ನೀವು ಶಿವಾಯನ ಮನ್ನಂಗಿಲ್ವಯಪ್ಪ ಅದಕ್ಕೆ ಹಾಕವು ಅನ್ರಿ. ನಿಮ್ಮ ಮನೇನ ಪೀಡಾ ಬಿಟ್ಟು ಹೋಗ್ತಾವು, ನಿಮ್ಮ ಮನುಷ್ಯನ ಪೀಡಾ ಬಿಟ್ಟು ಹೋಗ್ತಾವು. ಅದಕ್ಕೆ ಆ ನಾಮ ಜಪವನ್ನು ನಾವು ನೀವು ಎಲ್ಲರೂ ಮಾಡೋಣ. ಅದರ ಮುಂದಿನ ವಿಷಯ ನಾಳೆ ಮಂಗಳಾರತಿ ಮಾಡೋಣ. ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆನಾರತಿಯ, ಗುರುವರ ಬೆಳಗುವೆನಾರತಿಯ. ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆನಾರತಿಯ, ಗುರುವರ ಬೆಳಗುವೆನಾರತಿಯ. ಮೋಕ್ಷಾಪೇಕ್ಷೆಗೆ ತತ್ವಂ ಪದದ ಅರ್ಥವ ಬೋಧಿಸಿದಿ, ಗುರುವರ ಅರ್ಥವ ಬೋಧಿಸಿದಿ. ಓಕ್ಷಾವಾಹನ ಶಂಕರ ನಾಮೋಚ್ಚಾರವ ಮಾಡಿಸಿದಿ, ಗುರುವರೋಚ್ಚಾರವ ಮಾಡಿಸಿದಿ. ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆನಾರತಿಯ, ಗುರುವರ ಬೆಳಗುವೆನಾರತಿಯ. ಶ್ಯಾಮಧಾಮ ಶ್ರೀರಾಮ ಭಿನ್ನ ಶಂಕರ ನೀನಿರುವಿ, ಗುರುವರ ಶಂಕರ ನೀನಿರುವಿ. ಕಾಮ ಕ್ರೋಧವ ನಾಶಿಸಿ ಜಗದೊಳು ಶಾಂತಿಯ ಬೀರಿದಿ, ಗುರುವರ ಶಾಂತಿಯ ಬೀರಿದಿ.
ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆ ನಾರತಿಯ ಗುರುವರ ಬೆಳಗುವೆ ನಾರತಿಯ ಚರಣ ಭಜಕರ ದುರಿತ ವೃಂದವ ತ್ವರಿತದಿ ನಾಶಿಸಿದೆ ಗುರುವರ ತ್ವರಿತದಿ ನಾಶಿಸಿದೆ ವರಭ್ರೂಲತಾಪುರ ದೈವದಿಂದಲೇ ನಿರುತದಿ ವಾಸಿಸಿದೆ ಗುರುವರ ನಿರುತದಿ ವಾಸಿಸಿದೆ ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆ ನಾರತಿಯ ಗುರುವರ ಬೆಳಗುವೆ ನಾರತಿಯ ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆ ನಾರತಿಯ ಗುರುವರ ಬೆಳಗುವೆ ನಾರತಿಯ ಗುರುವರ ಬೆಳಗುವೆ ನಾರತಿಯ ಗುರುವರ ಬೆಳಗುವೆ